ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಇವತ್ತಿನ ದಿನ ನಾನು ರಾಯರ ಒಂದು ಅದ್ಭುತವಾದ ಪವಾಡವನ್ನು ತಿಳಿಸ್ತಾ ಇದ್ದೀನಿ. ಈ ಪವಾಡವನ್ನು ನೀವು ಇದಕ್ಕಿಂತ ಮುಂಚೆ ಕೇಳಿರಬಹುದು ಅಥವಾ ಸಿನಿಮಾಗಳಲ್ಲಿ ಕೂಡ ಈ ಪವಾಡವನ್ನು ನೀವು ನೋಡಿರಬಹುದು. ನಮಸ್ಕಾರ ರಾಯರ ಭಕ್ತರೇ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತರಿಗೆ ಹಾರ್ದಿಕ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಅಹಂಕಾರವನ್ನು ವಿನಯವಾಗಿ ಪರಿವರ್ತಿಸಿದ ಗುರು ರಾಘವೇಂದ್ರರ ಒಂದು ಅದ್ಭುತ ಪವಾಡವನ್ನು ಕೇಳಿ. ಈ ಪವಾಡವನ್ನು ಸಂಪೂರ್ಣವಾಗಿ ಕೇಳಿ. ಕೊನೆಯಲ್ಲಿ ಈ ಪವಾಡದ ಸಂದೇಶ ನಿಮ್ಮ ಹೃದಯವನ್ನು ಖಂಡಿತವಾಗಿ ಸ್ಪರ್ಶಿಸುತ್ತದೆ. ಗುರು ರಾಘವೇಂದ್ರ ಸ್ವಾಮಿಗಳ ಮಹಿಮೆ ದಿನದಿಂದ ದಿನಕ್ಕೆ ಎಲ್ಲೆಡೆ ಹರಡುತ್ತಿತ್ತು. ಅವರ ಆಶೀರ್ವಾದದಿಂದ ರೋಗಿಗಳು ಗುಣಮುಖರಾಗುತ್ತಿದ್ದರು. ಬಡವರಿಗೆ ನೆಮ್ಮದಿ ಸಿಗುತ್ತಿತ್ತು. ಸಂತಾನವಿಲ್ಲದವರಿಗೆ ಸಂತಾನ ಭಾಗ್ಯ ದೊರೆಯುತ್ತಿತ್ತು ಎಂದು ಜನರು ಭಕ್ತಿಯಿಂದ ಹೇಳುತ್ತಾರೆ, ಕೇಳುತ್ತಾರೆ. ಹೀಗಿರುವಾಗ ಒಂದು ದಿನ ಒಂದು ಪ್ರದೇಶವನ್ನು ಆಳುತ್ತಿದ್ದ ಒಬ್ಬ ನವಾಬನ ಕಿವಿಗೆ ಈ ಮಾತು ತಲುಪಿತು. ಆದರೆ ಅವನಿಗೆ ಇದರಲ್ಲಿ ನಂಬಿಕೆ ಇರಲಿಲ್ಲ. ರಾಯರ ಮೇಲೆ ಅವನಿಗೆ ನಂಬಿಕೆ ಇರಲಿಲ್ಲ. ಅನುಮಾನವೇ ಜಾಸ್ತಿ ಇತ್ತು. ಒಬ್ಬ ಸಾಧುವಿನ ಬಗ್ಗೆ ಜನರು ಇಷ್ಟು ದೊಡ್ಡದಾಗಿ ಮಾತನಾಡುತ್ತಾರೆ. ಅವರು ನಿಜವಾಗಿಯೂ ಮಹಾತ್ಮರೇ, ಇಲ್ಲವೇ ಜನರ ನಂಬಿಕೆಯನ್ನ ಬಳಸಿಕೊಳ್ಳುತ್ತಿರುವವರೇ ಎಂದು ಅವನು ಯೋಚಿಸಿದ. ಒಂದು ದಿನ ಗುರು ರಾಘವೇಂದ್ರ ಸ್ವಾಮಿಗಳು ತಮ್ಮ ಶಿಷ್ಯರೊಂದಿಗೆ ಆ ಊರಿಗೆ ಬಂದರು. ಸಾವಿರಾರು ಭಕ್ತರು ಅವರ ದರ್ಶನಕ್ಕಾಗಿ ಸೇರಿದ್ದರು. ಎಲ್ಲೆಡೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂಬ ಜಪ ಕೇಳಿ ಬರುತ್ತಿತ್ತು. ನವಾಬ ಗುರುಗಳನ್ನು ಪರೀಕ್ಷಿಸಲು ಒಂದು ಸಂಚನ್ನು ಹಾಕಿದನು. ಅವನು ತನ್ನ ಸೇವಕರಿಗೆ ಒಂದು ಬೆಳ್ಳಿಯ ತಟ್ಟೆಯಲ್ಲಿ ಮಾಂಸವನ್ನು ಇಟ್ಟು ಅದರ ಮೇಲೆ ರೇಷ್ಮೆ ಬಟ್ಟೆಯನ್ನು ಹೊದಿಸಿ ಅದನ್ನು ನಮ್ಮ ಕಾಣಿಕೆ ಎಂದು ಗುರುಗಳ ಬಳಿಗೆ ತೆಗೆದುಕೊಂಡು ಹೋಗಿ ಎಂದು ಹೇಳಿ ಕಳಿಸಿದನು. ನವಾಬನು ರಾಯರನ್ನು ಪರೀಕ್ಷಿಸುವ ಸಲುವಾಗಿ ಒಂದು ತಟ್ಟೆಯ ತುಂಬ ಮಾಂಸವನ್ನು ಇಟ್ಟು ಆ ಮಾಂಸದ ಮೇಲೆ ಒಂದು ವಸ್ತ್ರವನ್ನು ಹೊದಿಸಿ ರಾಯರಿಗೆ ಕಾಣಿಕೆ ರೂಪದಲ್ಲಿ ಕೊಟ್ಟು ಬರಲು ತನ್ನ ಸೇವಕರನ್ನು ಕಳಿಸಿದನು. ನವಾಬನ ಸೇವಕರು ನವಾಬ ಹೇಳಿದಂತೆ ರಾಯರ ಮುಂದೆ ಹೋಗಿ ಮಾಂಸದ ತಟ್ಟೆಯನ್ನು ಇಟ್ಟರು. ರಾಯರಿಗೆ, ನಿಮಗೆ ಪ್ರೀತಿಯಿಂದ ನವಾಬನು ಕಾಣಿಕೆಯನ್ನು ಕಳಿಸಿದ್ದಾನೆ ಎಂದು ಹೇಳಿ ಕೊಟ್ಟರು. ಆದರೆ ಗುರು ರಾಘವೇಂದ್ರ ಸ್ವಾಮಿಗಳಿಗೆ ಎಲ್ಲವೂ ಮೊದಲೇ ತಿಳಿದಿತ್ತು. ತಮ್ಮ ದಿವ್ಯ ದೃಷ್ಟಿಯಿಂದ ಆ ತಟ್ಟೆಯಲ್ಲಿ ಏನಿದೆ ಎಂಬುದು ರಾಯರು ಮೊದಲೇ ತಿಳಿದುಕೊಂಡಿದ್ದರು. ಆದರೂ ಅವರ ಮುಖದಲ್ಲಿ ಕೋಪದ ಯಾವುದೇ ಗುರುತು ಇರಲಿಲ್ಲ. ಅವರು ಶಾಂತವಾಗಿ ಯೋಚಿಸಿದರು. ಕಮಂಡಲದಿಂದ ಪವಿತ್ರ ಜಲವನ್ನು ತೆಗೆದು ಶ್ರೀಹರಿಯನ್ನು ಸ್ಮರಿಸುತ್ತಾ ಮಂತ್ರಗಳನ್ನು ಜಪಿಸಿ ಆ ಜಲವನ್ನು ತಟ್ಟೆಯ ಮೇಲೆ ಹಾಕಿದರು. ನಂತರ ನಿಧಾನವಾಗಿ ಹೇಳಿದರು, ಬಟ್ಟೆಯನ್ನು ತೆರೆಯಿರಿ. ಒಬ್ಬ ಶಿಷ್ಯ ಬಟ್ಟೆಯನ್ನು ತೆಗೆದನು. ಮುಂದೆ ಕಂಡ ದೃಶ್ಯವನ್ನು ನೋಡಿ ಅಲ್ಲಿದ್ದ ಎಲ್ಲರೂ ಬೆರಗಾದರು. ಮಾಂಸದಿಂದ ತುಂಬಿದ್ದ ತಟ್ಟೆಯಲ್ಲಿ ಈಗ ಬಣ್ಣ ಬಣ್ಣದ ಹೂಗಳು, ತುಳಸಿ ದಳಗಳು, ಪರಿಮಳ ಬೀರುವ ತಾಜಾ ಹಣ್ಣುಗಳು ಕಾಣುತ್ತಿದ್ದವು. ಇಡೀ ಸ್ಥಳ ದಿವ್ಯ ಪರಿಮಳದಿಂದ ತುಂಬಿತ್ತು. ಈ ಸುದ್ದಿ ಕ್ಷಣಾರ್ಧದಲ್ಲೇ ನವಾಬನಿಗೆ ತಲುಪಿತು. ನವಾಬನು ಕಳಿಸಿರುವಂತಹ ಮಾಂಸದ ತಟ್ಟೆಯನ್ನು ರಾಯರು ಹಣ್ಣು ಹಂಪಲುಗಳ ತಟ್ಟೆಯಾಗಿ ಪರಿವರ್ತಿಸಿದರು. ಈ ಸುದ್ದಿ ಕೇಳಿದಂಥ ನವಾಬನಿಗೆ ಆಶ್ಚರ್ಯವಾಯಿತು. ನವಾಬ ತಕ್ಷಣ ಓಡಿ ಬಂದು ತನ್ನ ಕಣ್ಣಾರೆ ಆ ತಟ್ಟೆಯನ್ನು ನೋಡಿದನು. ಅವನ ಅಹಂಕಾರ ಕ್ಷಣದಲ್ಲೇ ಕರಗಿ ಹೋಯಿತು. ಅವನು ಗುರುಗಳ ಪಾದಗಳಿಗೆ ಬಿದ್ದು, ಸ್ವಾಮಿಗಳೇ, ನನ್ನನ್ನು ಕ್ಷಮಿಸಿ. ನಿಮ್ಮನ್ನು ಪರೀಕ್ಷಿಸಲು ಹೋಗಿ ನಾನು ಮಹಾ ತಪ್ಪು ಮಾಡಿದೆ ಎಂದು ಕಣ್ಣೀರಿಟ್ಟನು. ಗುರು ರಾಘವೇಂದ್ರ ಸ್ವಾಮಿಗಳು ಅವನನ್ನು ಎಬ್ಬಿಸಿ ಪ್ರೀತಿಯಿಂದ ಹೇಳಿದರು, ದೈವ ಶಕ್ತಿಯನ್ನು ಪರೀಕ್ಷಿಸಲು ಹೋಗಬಾರದು. ವಿನಯದಿಂದ ಬದುಕಿದರೆ ದೇವರ ಕೃಪೆ ಸದಾ ಜೊತೆಗಿರುತ್ತದೆ. ದ್ವೇಷಕ್ಕಿಂತ ಪ್ರೀತಿ ದೊಡ್ಡದು, ಅಹಂಕಾರಕ್ಕಿಂತ ಭಕ್ತಿ ಶ್ರೇಷ್ಠ. ಈ ಮಾತುಗಳು ನವಾಬನ ಜೀವನವನ್ನೇ ಬದಲಿಸಿಬಿಟ್ಟವು. ಆ ದಿನದಿಂದ ಅವನು ಗುರು ರಾಘವೇಂದ್ರ ಸ್ವಾಮಿಗಳ ಮಹಿಮೆಯನ್ನು ಒಪ್ಪಿಕೊಂಡು ಅವರ ಭಕ್ತರನ್ನು ಗೌರವಿಸಿದನು.
ಮಠಕ್ಕೂ ಸಹಾಯ ಮಾಡಿ ಧರ್ಮವನ್ನು ರಕ್ಷಿಸಲು ಮುಂದಾದನು. ಭಕ್ತರೇ, ಈ ಪವಾಡ ನಮಗೆ ಹೇಳುವುದು ಒಂದೇ ಮಾತು: ಗುರು ರಾಘವೇಂದ್ರರ ಮುಂದೆ ಅಹಂಕಾರಕ್ಕೆ ಸ್ಥಾನವಿಲ್ಲ. ನಿಷ್ಕಪಟ ಭಕ್ತಿ, ವಿನಯ, ನಂಬಿಕೆ ಇದ್ದರೆ ಅವರ ಅನುಗ್ರಹ ಖಂಡಿತ ದೊರೆಯುತ್ತದೆ. ಈ ಪವಾಡ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂದು ಕಮೆಂಟ್ ಮಾಡಿ. ಹಾಗೆ ಇಂತಹ ಇನ್ನಷ್ಟು ರಾಯರ ಪವಾಡಗಳಿಗೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.